ಎಲ್ರಿಗೂ ನಮಸ್ಕಾರ. ಈಗ ನಾನು ಸಿನಿಮಾಟೋಗ್ರಾಫರಾಗಿ ಕೆಲಸ ಸ್ಟಾರ್ಟ್ ಮಾಡಿ 20 ವರ್ಷ ಆಯಿತು. ಈ 2025ಗೆ 2005ಅಲ್ಲಿ 7 o'clock ಸಿನಿಮಾದಿಂದ ಸ್ಟಾರ್ಟ್ ಮಾಡಿದ್ದು. ಸವಿಸೆ ನೆನಪು, ಮೊಗ್ಗಿನ ಮನಸ್ಸು, ತಾಜ್ ಮಹಲ್ ಸಿನಿಮಾಗಳಲ್ಲಿ ಕಲರ್ಫುಲ್ ಚಂದ್ರು ಅಂತಲೇ ಕರಿತಾಯಿದ್ರು. ಅದಾದಮೇಲೆ ಒಂದಷ್ಟು ಆ್ಯಕ್ಷನ್ ಸಿನಿಮಾಗಳ ಕಡೆ, ಸ್ವಲ್ಪ ಮಾಸ್ ಸಿನಿಮಾಗಳು ತುಂಬ ಆಗಿತ್ತು. ಈಗ ಮತ್ತೆ ಎಗೈನ್ ಈ ಪ್ಯಾರ್ ಅನ್ನೋ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ತುಂಬ ಕಲರ್ಫುಲ್ಲಾಗಿ ಶೂಟ್ ಮಾಡ್ತಾಯಿದ್ದೀವಿ. ಅದಕ್ಕೆ ಕಾರಣ ಆಗಿರೋದು ನಮ್ಮ ನಿರ್ಮಾಪಕರು ನಾಗಶ್ರೀ ಮೇಡಮ್ಮು. ಸಿನಿಮಾಗೆ ಯಾವುದೇ ಕೊರತೆಗಳಿಲ್ಲದೆ, ಏನು ಕೇಳಿದ್ರೆ ಯಾವುದಕ್ಕೂ ನೋ ಅನ್ನೋ ಒಂದು ಆನ್ಸರೇ ಇಲ್ಲ ಅವ್ರ ಕಡೆಯಿಂದ. ಹಂಗಾಗಿ ತುಂಬ ರಿಚ್ಚಾಗಿ ಬರ್ತಾಯಿದೆ. ಒಳ್ಳೊಳ್ಳೆ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ದೀವಿ. ಮತ್ತು ನಮ್ಮ ಡೈರೆಕ್ಟ್ರು ಒಂದು ಎಮೋಷ್ನಲ್ ಲವ್ ಸ್ಟೋರಿನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಅಂದರೆ ಕಥೆನೇ ಹಂಗಿದೆ. ಸಿನಿಮಾಟೋಗ್ರಫಿಗೆ ತುಂಬ ಸ್ಕೋಪ್ ಇದೆ. ಕಾಶ್ಮೀರಲ್ಲಿ ಒಂದು ಸಾಂಗ್ ಶೂಟ್ ಮಾಡಿದ್ದೀವಿ, ಮತ್ತು ಜೈಸಲ್ಮೀರಲ್ಲಿ, ರಾಜಸ್ಥಾನಲ್ಲಿ ಒಂದು ಸಾಂಗ್ ಶೂಟ್ ಮಾಡಿದ್ವಿ. ಚಿಕ್ಕಮಂಗ್ಳೂರಲ್ಲಿ ಕತೆ ಒಂದಷ್ಟು ಫ್ಲೋ ಆಗುತ್ತೆ. ಆಮೇಲೆ ಒಂದು ಅಂಡರ್ ವಾಟರ್ ಸೀಕ್ವೆನ್ಸು ಅಂಡಮಾನಲ್ಲಿ ಶೂಟ್ ಮಾಡಿದ್ದೀವಿ. ಹಾಗಾಗಿ ವಿಷುವಲಿ ಡೆಫಿನೆಟಾಗಿ ಒಂದು ಟ್ರೀಟ್ ಆಗಿರುತ್ತೆ ಈ ಸಿನಿಮಾ. ಮತ್ತು ರವಿ ಸರ್ ಜೊತೆಯಲ್ಲಿ ನಂದು 2ನೇ ಸಿನಿಮಾ, ಪಡ್ಡೆವಲ್ಲಿ ಸಿನಿಮಾದಲ್ಲಿ ಮಾಡಿದ್ದೆ ರವಿ ಸರ್ ಜೊತೆಯಲ್ಲಿ. ತುಂಬ ಖುಷಿ ಆಗ್ತಾಯಿದೆ. ಡೆಫಿನೆಟಾಗಿ ಜೊತೆಗೆ ಮ್ಯೂಸಿಕ್ಕು, ಈ ಸಿನಿಮಾ ಜೀವನೇ ಒಂದು ಸಂಗೀತ ಆಗಿದೆ. ಡೆಫಿನೆಟಾಗಿ ಒಂದು ಒಳ್ಳೆ ಮ್ಯೂಸಿಕಲ್ ಲವ್ ಸ್ಟೋರಿ. ಇಷ್ಟ ಆಗುತ್ತೆ ಖಂಡಿತವಾಗ್ಲೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮ್ಯೂಸಿಕ್ ಬಗ್ಗೆ ಸರ್ ಪೀಠಿಕೆ